ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ಸುಮಾಸ್ ಟ್ಯಾಲೆಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸುಲಭವಾದ ರೀತಿಯಲ್ಲಿ ಕ್ಯಾರೆಟ್ ಹಲ್ವಾವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿಯಾದಂತಹ ಕಡಿಮೆ ಸಮಯದಲ್ಲಿ ಮಾಡುವಂತಹ ಕ್ಯಾರೆಟ್ ಹಲ್ವಾ ತುಂಬಾ ಸುಲಭ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಪಾನನ್ನು ಇಟ್ಬಿಟ್ಟು ಇದಕ್ಕೆ ನಾನು 5ರಿಂದ 6 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಪಾನ್ ಪೂರ್ತಿ ಸ್ಪ್ರೆಡ್ ಆಗೋ ರೀತಿಯಾಗಿ ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಬಿಸಿ ಆದ ನಂತರ ಇದಕ್ಕೆ 5ರಿಂದ 6 ಗೋಡಂಬಿ, ಸ್ಪ್ಲಿಟ್ ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಜೊತೆಗೆ ಬಾದಾಮಿ ಕೂಡ ನಾನು ಸ್ವಲ್ಪ ಚೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ಬಾದಾಮಿಯನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ನಾನು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಆದಂಥ ಈ ಗೋಡಂಬಿ ಮತ್ತು ಬಾದಾಮಿನ ನಾನು ಒಂದು ಬಟ್ಟಲಿಗೆ ಪೂರ್ತಿಯಾಗಿ ತೆಗೆದಿಟ್ಕೋಬೇಕು. ಇದರಲ್ಲಿ ತುಪ್ಪ ಹಾಗೆ ಮಿಕ್ಕಿರುತ್ತೆ. ಆ ಉಳಿದಿರೋ ತುಪ್ಪ ಬಿಸಿಯಾಗಿರುತ್ತಲ್ಲ, ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಈಗೇನು ಮಾಡಬೇಕು, ಕ್ಯಾರೆಟು, ತುರಿದಿರುವಂಥ ಕ್ಯಾರೆಟು 5ರಿಂದ 6 ದಪ್ಪನಾದಂಥ ಕ್ಯಾರೆಟನ್ನು ನೋಡಿ ತುರಿದಿಟ್ಟಿದ್ದೀನಿ. ನೆಕ್ಸ್ಟು ಹಾಲು ಮತ್ತು ಸಕ್ಕರೆಯನ್ನು ಹಾಕ್ತೀನಲ್ಲ, ಅದೇ ಬೌಲಲ್ಲಿ ಇದು ಒಂದು 3 ಬೌಲ್ನಷ್ಟು ಕ್ಯಾರೆಟ್ ಇದೆ. ಏಕೆಂದರೆ ಕ್ಯಾರೆಟು ಕೆಲವೊಂದು ಚಿಕ್ಕದಾಗಿರುತ್ತೆ, ಕೆಲವೊಂದು ದಪ್ಪದಾಗಿರುತ್ತೆ. ನಾನು ದಪ್ಪದಾದಂತಹ 3 ಕ್ಯಾರೆಟನ್ನು ಇಲ್ಲಿ ತುರಿದ್ಬಿಟ್ಟು ಈಗ ಬಿಸಿಯಾಗಿರೋಂಥ ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಬೇಕು. ಇದು ಕ್ಯಾರೆಟ್ ಹಸಿಯಾದಂಥ ವಾಸನೆ ಎಲ್ಲ ಹೋಗುವ ತನಕ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಅದು ಕ್ಯಾರೆಟ್ ಬಣ್ಣ ಸ್ವಲ್ಪ ಹಳದಿಯಾಗಿ ಅದು ಬದಲಾಗುತ್ತೆ. ಅದಾದ ನಂತರ ಒಂದು ಬೌಲ್ನಷ್ಟು ಹಾಲು, ಮೊದಲು ಬಿಸಿ ಮಾಡಿರೋಂಥ ಹಾಲು, ಹಸಿ ಹಾಲಲ್ಲ ಇದು, ಬಿಸಿ ಮಾಡಿರೋಂಥ ಹಾಲು. ಆ ಹಾಲನ್ನು ಹಾಕಿ ಈ ಕ್ಯಾರೆಟನ್ನು ಅದರ ಜೊತೆಗೆ ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು. ಈಗ ಪಾನಿಗೆ ಪ್ಲೇಟನ್ನು ಮುಚ್ಚಿ ಇದನ್ನು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇದು ನೋಡಿ, ಹಾಲು ಮತ್ತು ತುಪ್ಪ, ಕ್ಯಾರೆಟ್ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಈ ರೀತಿಯಾಗಿ ಒಮ್ಮೆ ಈ ರೀತಿಯಾಗಿ ಮಿಕ್ಸನ್ನು ಕೊಡಿ. ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡಬೇಕು. ನಾನು ಇದಕ್ಕೆ ಸಕ್ಕರೆಯನ್ನು ಬಳಸಿದ್ದೀನಿ. ಕೆಲವರು ಸಕ್ಕರೆಯನ್ನು ತಿನ್ನಲ್ಲ ಅಂದರೆ ಬೆಲ್ಲವನ್ನು ಕೂಡ ಹಾಕಿ ಮಾಡ್ಬೋದು. ಚಿಕ್ಕದಾಗಿ ಬೆಲ್ಲವನ್ನು ಜಜ್ಜಿಕೊಂಡು ಅಥವಾ ತುರ್ಕೊಂಡು ಹಾಕಿ ಮಾಡ್ಬೋದು. ಇದಕ್ಕೆ 1 ಬೌಲ್ನಷ್ಟು ಸಕ್ಕರೆಯನ್ನು ನಿಮಗೆ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಬೋದು, ಹೆಚ್ಚು ಸಿಹಿ ಬೇಕಂದರೆ ನೀವು ಹೆಚ್ಚು ಹಾಕ್ಬೋದು. ಸಕ್ಕರೆಯನ್ನು ಇದಕ್ಕೆ ಆ್ಯಡಪ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದು ಮೊದಲು ನೀರಿನಂಶ ಎಲ್ಲ ಹೊರಟೋಗಿರುತ್ತೆ. ಈ ಸಕ್ಕರೆಯನ್ನು ಹಾಕಿದ ಮೇಲೆ ಇದೇನಾಗುತ್ತೆ, ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಇದು ಹೀಗೆ ಗಟ್ಟಿ ಆಗಬೇಕು. ಮತ್ತೆ ನಾನು ಅದನ್ನು ಪಾನ್ನ ಕವರ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಹಾಗೆ ಇದನ್ನು ಬೇಯಿಸ್ತಾ ಇದ್ದೀನಿ. ಬೇಯಿಸಾದ ನಂತರ ಇದು ಸಕ್ಕರೆ ಇರೋದ್ರಿಂದ ಇದು ಚೆನ್ನಾಗಿ ಬರ್ತಾ ಏನಾಗುತ್ತೆ, ಗಟ್ಟಿಯಾಗುತ್ತೆ. ಆಗಾಗ ನೀವು ತಿರುಗಿಸ್ತಾ ಇರಬೇಕು. ನಿಮಗೆ ಎಕ್ಸ್ಟ್ರಾ ಸಕ್ಕರೆ ಬೇಕು ಅಂತ ಅನಿಸಿದ್ರೆ ನೀವು ಸಕ್ಕರೆಯನ್ನು ಆ್ಯಡ್ ಮಾಡ್ಬೋದು. ನಾನು ಮತ್ತೆ ಸ್ವಲ್ಪ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀನಿ. ಇದಾದ ನಂತರ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನೀರು, ಹಾಲು ಎಲ್ಲ ಡ್ರೈ ಆಗಬೇಕು. ಚೆನ್ನಾಗಿ ಗಟ್ಟಿ ಆಗೋದು ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಆವಾಗ ತಳಿಸ್ತಾ ಇರಬೇಕು. ಆದ್ದರಿಂದ ಪಾನ್ ತಳ ನಿಮಗೆ ಸಿಯೋದಿಲ್ಲ. ನಾವು ಕಾಯಿ ಹೋಳಿಗೆ ಹೇಗೆ ಬಿಡದೇ ಈ ರೀತಿಯಾಗಿ ತಿರುಗಿಸ್ತಾ ಇರ್ತೀವಲ್ಲ, ಅದೇ ರೀತಿಯಾಗಿ ಕ್ಯಾರೆಟ್ ಹಲ್ವಕ್ಕೂ ಕೂಡ ಈ ರೀತಿ ತಳಿಸ್ತಾ ಇರಬೇಕು. ನಿಮ್ಮ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇದರಲ್ಲಿ ನೀರಿನ ಅಂಶ ಆಗಲಿ ಹಾಲಿನ ಅಂಶ ಆಗಲಿ ಉಳಿದಿರೋದಿಲ್ಲ. ಸ್ವಲ್ಪನೇ ಈ ರೀತಿಯಾಗಿ ಗಟ್ಟಿ ಆಗ್ತಾ ಹೋಗುತ್ತೆ. ತುಂಬಾ ಗಟ್ಟಿ ಆಗಲಿಕ್ಕೂ ಬಿಡಬಾರ್ದು. ಯಾಕೆಂದರೆ ನೀವು ಒಮ್ಮೆ ಆಫ್ ಮಾಡಿದ ನಂತರ ಇದು ಬಿಸಿಲಿರುತ್ತಲ್ಲ, ಅದು ತುಂಬಾ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಇದೆ ಅಂತ ಅನಿಸುವಾಗಲೇ ನೀವೇನು ಮಾಡಬೇಕು, ಇದಕ್ಕೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇದು ಮಿಕ್ಸ್ ಆದ ನಂತರ ಇದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ತಿಂದರೆ ಇದು ಕ್ಯಾರೆಟ್ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.